ಇದ್ದೀರಾ ಸ್ವಾಮಿ? ರಜಾ ಈ ದಿನದಲ್ಲಿ ಕೂಡ ನಾವು ಡಿವೋಷನ್ ಮೂಲಕ ಆ, ಯಾವ ಕಾರ್ಯಗಳನ್ನ ಕಲ್ತ್ಕೋಬೇಕಂತ ನಿಮ್ಮ ಇಚ್ಛೆ, ನಿಮ್ಮ ನೀವು ಅನ್ಕೋತಾ ಇದ್ದೀರಾ ಸ್ವಾಮಿ. ಆ ಕಾರ್ಯಗಳನ್ನ ಕಲ್ತ್ಕೊಳ್ಳುವಂತೆ ನಮಗೆ ಅನುಗ್ರಹ ಕೊಡಿ. ಈ ಮತ್ತೆ 11ನೇ ಅಧ್ಯಾಯದಲ್ಲಿ ರಜಾ ನಾವು ನನಗೆ ಯಾವ ಸತ್ಯಗಳನ್ನು ನೀವು ತಿಳಿಸ್ಬೇಕಂತಿದ್ದೀರಾ ಸ್ವಾಮಿ, ಅದನ್ನು ನಾವು ಪವಿತ್ರ ಆತ್ಮನ ಮೂಲಕ ನಾವು ಕಲ್ತ್ಕೊಳ್ಳಲು ನಮ್ಗೆ ಕೃಪೆ ಕೊಡಿ, ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಇವತ್ತು ಮತ್ತಾಯ 11ನೇ ಅಧ್ಯಾಯ 25ರಿಂದ 30 ತನಕ ಇದರಲ್ಲಿ ನಾವು ಮೈನ್ ಆಗಿ ವಿಶ್ರಾಂತಿ ಬಗ್ಗೆ, ನಾವು ರೆಸ್ಟ್ ಬಗ್ಗೆ ನೋಡಲಿದ್ದೀವಿ. 25ನೇ ವಚನ ನಾವು ನೋಡಿದ್ರೆ, ದೇವರ ರಾಜ್ಯದ ಸತ್ಯಗಳು, ಅದ್ರ ಬಗ್ಗೆ ಏಸಪ್ಪ ಬಂದು ಕೆಲವು ಕಾರ್ಯ ಹೇಳ್ತಾರೆ. ಈ ದೇವರ ರಾಜ್ಯದ ಸತ್ಯಗಳು ಬಂದು ಅದು ಮರೆಯಾಗಿದೆ ಅಂತೆ. ಯಾರು ಮರೆಯಾಗಿದೆ? ಅವ್ರು ಬಂದು ಜ್ಞಾನಿ ಮತ್ತು ಬುದ್ಧಿವಂತರಿಗೆ. ತುಂಬಾ ಟೈಮ್ ಈ ಲೋಕದ ಪ್ರಕಾರ ನಾವು ನೋಡಿದ್ರೆ ಜ್ಞಾನಿಗಳು ಇಲ್ಲ ಬುದ್ಧಿವಂತರು ಎಷ್ಟು ಅವ್ರಿಗೆ ಜ್ಞಾನ ಅವರು ಹೊಂದ್ಕೋತಾರೋ ಅಷ್ಟು ಬುದ್ಧಿ ಇರುತ್ತೆ ಅಂತ ನಾವು ಅನ್ಕೋತೀವಿ. ಇವಾಗ ಒಂದು ಡಾಕ್ಟ್ರು ಇಂಜಿನಿಯರ್ ಆಗ್ಬೇಕಂದ್ರೆ ಅವ್ರು ಎಷ್ಟೋ ಕಾರ್ಯಗಳು ಓದ್ಬೇಕಾಗಿರುತ್ತೆ. ಚಿಕ್ಕ ವಯಸ್ಸಿಂದಾನೇ ಪ್ರಿಪೇರ್ ಮಾಡಿ ಓದ್ತಾ ಇದ್ರೇನೆ ಅವ್ರಿಗೆ ಅಷ್ಟೊಂದು ಬುದ್ಧಿ ಜ್ಞಾನ ಬಂದ್ರೇನೆ ಆ ಪೋಸ್ಟ್ಗೆ ಅವರು ಲಾಯಕ್ ಆಗ್ತಾರೆ. ಆದ್ರೆ ದೇವರ ರಾಜ್ಯದಲ್ಲಿ ಆತ್ಮಿಕ ಸತ್ಯಗಳನ್ನು ನಾವು ತಿಳ್ಕೊಬೇಕಾದ್ರೆ ಈ ಲೋಕದ ಪ್ರಕಾರವಾದ ಬುದ್ಧಿ ಜ್ಞಾನ ಬಂದು ನಮ್ಗೆ ಅವಶ್ಯಕತೆ ಇಲ್ಲ. ಯಾವ ತರ ಬುದ್ಧಿ ಜ್ಞಾನ ಬೇಕಂದ್ರೆ, ಒಂದ್ ಮಕ್ಕಳ ತರ ಏನು ಏಸಪ್ಪನೇ ಹೇಳ್ತಾ ಇದ್ದಾರೆ, ಶಿಶುಗಳಿಗೆ ಏನ್ ಮಾಡಿದಾರಂತೆ, ಚಿಕ್ಕ ಮಕ್ಕಳಿಗೆ ಏನ್ ಮಾಡಿದಂತೆ ದೇವರ ರಾಜ್ಯದ ಕುರಿತು ಪ್ರಕಟ ಮಾಡಿದ್ದಾನೆ. ಅವ್ರಿಗೆ ಬಂದು ತಿಳಿಸಿದ್ದಾರೆ, ಬುದ್ಧಿ ಜ್ಞಾನಿಗಳಿಗಲ್ಲ. 1 ಕೊರಿಂಥಿಯ 1:26 ನಾವು ನೋಡ್ಬೇಕಾದ್ರೆ ಅಲ್ಲಿ ಬಂದು ದೇವ್ರು ಯಾವ ತರ ಜನರನ್ನ ಚೂಸ್ ಮಾಡ್ತಾರೆ ಅಂದ್ರೆ, ಜ್ಞಾನ ಇಲ್ದೇ ಇರೋರು, ವೀಕ್ ಅಂಡ್ ಫೂಲಿಶ್, ಜ್ಞಾನ ಬುದ್ಧಿ ಇಲ್ದೇ ಅವರು ಈ ಲೋಕದಲ್ಲಿ ತಿರಸ್ಕಾರ ಹೊಂದಿರ್ತಾರೆ. ಆ ತರ ಜನರನ್ನೇ ಏನ್ ಮಾಡ್ತಾರೆ, ದೇವ್ರು ಬಂದು ಚೂಸ್ ಮಾಡ್ತಾರೆ. ಯೇಸು ಸ್ವಾಮಿ ಕೂಡ ಅವ್ರಿಗೆ ಜೊತೆಗೆ ಸೇವೆ ಮಾಡಕ್ಕೆ ಡಿಸೈಪಲ್ಸ್ ನ ಚೂಸ್ ಮಾಡ್ಬೇಕಾದ್ರೆ, ಶಿಷ್ಯಂದ್ರನ್ನ ಚೂಸ್ ಮಾಡ್ಬೇಕಾದ್ರೆ ಅವ್ರು ತುಂಬಾ ಓದಿದವರು ಆ ತರ ಅಲ್ಲೋಗಿ ಚೂಸ್ ಮಾಡಿಲ್ಲ. ಆ ಕಾಲದಲ್ಲಿ ಇದ್ರು ಸ್ಕ್ರೈಬ್ಸ್, ಫ್ಯಾರಸೀಸ್ ಅಂತಾರೆ, ಫರಿಸೇಯರು, ಅವರೆಲ್ಲ ತುಂಬಾ ಓದಿರೋರು. ಅಲ್ಲೋಗಿ ಇವ್ರು ಒಂದು ಫರಿಸೇಯರಲ್ಲಿ ಹುಡುಕ್ಬಿಟ್ಟು ಅಲ್ಲಿಂದ ಶಿಷ್ಯರನ್ನ ಚೂಸ್ ಮಾಡಿಲ್ಲ, ಆಯ್ಕೆ ಮಾಡಿಲ್ಲ. ಯೇಸಪ್ಪ ಎಲ್ಲಿ ಹೋಗ್ತಾ ಇದಾರೆ ಅಂದ್ರೆ, ಸಾಧಾರಣವಾಗಿ ತುಂಬಾ ಓದಿಲ್ದೇ ಇರೋ ಜನರು, ಮೀನ್ ಹಿಡಿಯೋರು, ಆ ತರ ಜನರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಇವರು, ಯೇಸು ಸ್ವಾಮಿ ಅಲ್ಲಿ ಚೂಸ್ ಮಾಡ್ತಾರೆ. ಯಾಕಂದ್ರೆ ಆ ತರ ಜನರು ಬಂದು ತುಂಬಾ ಏನ್ ಮಾಡ್ತಾರೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಗೊತ್ತಿಲ್ಲ ಅಂತ ಒಂದು ಆಟಿಟ್ಯೂಡ್ ಇರುತ್ತೆ. ನನಗೆಲ್ಲ ಗೊತ್ತು, ನಾನು ಬಂದು ದೊಡ್ಡವನು, ನನಗೆಲ್ಲ ಗೊತ್ತು ಅನ್ನೋರಿಗೆ ನಾವು ತುಂಬಾ ಆತ್ಮಿಕ ರೀತಿಯಾಗಿ ಅವ್ರಿಗೆ ಹೇಳ್ಕೊಡಕ್ಕೆ ಆಗೋದಿಲ್ಲ. ದೇವ್ರು ಕೂಡ ಅದು ಅವ್ರ ಗ್ರಹಣ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆಟಿಟ್ಯೂಡ್ ಯಾವಾಗ್ಲೂ ಏನಿರುತ್ತೆ, ನನಗೆಲ್ಲ ಗೊತ್ತು, ನಾನು ಇವ್ರಿಗಿಂತ ಚೆನ್ನಾಗಿ ಓದಿದ್ದೀನಿ, ನನಗೆಲ್ಲ ಗೊತ್ತು. ಆ ತರ ಆಟಿಟ್ಯೂಡ್ ಇದ್ರೆ ನಾವು ಆತ್ಮಿಕ ರೀತಿಯಾಗಿ ತುಂಬಾ ಕಾರ್ಯಗಳನ್ನ ಏನ್ ಮಾಡಕ್ಕಾಗಲ್ಲ, ನಾವು ಹೊಂದ್ಕೊಳ್ಳೋಕ್ ಆಗೋದಿಲ್ಲ. ಆದ್ರೆ ನಾವು ಯಾವ ತರ ದೇವ್ರ ಹತ್ರ ಬರ್ಬೇಕಾದ್ರೆ, ದೇವ್ರು ನನಗೇನು ಗೊತ್ತಿಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ, ಒಂದ್ ಮಗುವನ್ನ ನೋಡಿದ್ರೆ ಮಕ್ಳು ಬಂದು ತುಂಬಾ ಕ್ವಶನ್ಸ್ ಕೇಳ್ತಾರೆ. ಚಿಕ್ಕ ಮಕ್ಳನ್ನ ನೀವು ಗಮನಿಸಿದ್ರೆ ಅವರು ಒಂದು 3 ವಯಸ್ಸು ಆ ತರ 3-4 ವಯಸ್ಸಾಗೆಲ್ಲ ಬಂದ್ರೆ ತುಂಬಾ ಕ್ವಶನ್ಸ್, ಎಲ್ಲಾ ಕಾರ್ಯಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳೋರಾಗಿರ್ತಾರೆ. ಆದ್ರೆ ಆ ಮಗು ಬಂದು ಬೆಳಿತಾ ಇದ್ರೆ ತುಂಬಾ ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಆಮೇಲೆ ಅಷ್ಟೊಂದು ಕ್ವಶನ್ಸ್ ಅವ್ರ ತಂದೆ ತಾಯಿ ಹತ್ರ ಕೇಳೋದಿಲ್ಲ. ಯಾಕಂದ್ರೆ ಒಂದ್ ಟೈಮ್ ಬಂದ್ಬಿಡುತ್ತೆ, ಅವ್ರ ತಂದೆ ತಾಯಿಗಿಂತ ನಮ್ಗೆ ಎಲ್ಲ ಗೊತ್ತು, ಆ ತರ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಬಂದು ಒಂದು ದೇವರ ರಾಜ್ಯನ ಪ್ರವೇಶ ಮಾಡ್ಬೇಕಾದ್ರೆ ಒಂದು ಮಕ್ಕಳಂತೆ ಪ್ರವೇಶ ಮಾಡ್ಬೇಕು ಅಂತ ಯೇಸು ಸ್ವಾಮಿ ನಮ್ಗೆ ಕಲಿಸ್ಕೊಡ್ತಾರೆ. ಒಂದು ಆಟಿಟ್ಯೂಡ್ ಲೈಕ್ ಎ ಚೈಲ್ಡ್, ಒಂದು ಮಕ್ಕಳಂತೆ ನನಗೆ ಒಂದು ಸ್ವಭಾವ, ಒಂದು ಕ್ಯೂರಿಯಾಸಿಟಿ, ದೇವ್ರೆ ನನಗೇನು ಗೊತ್ತಿಲ್ಲ, ನೀವು ನನಗೆ ತಿಳಿಸಿ, ಆ ತರ ಆಟಿಟ್ಯೂಡ್ ಅಲ್ಲಿ ನಾವು ದೇವ್ರ ಹತ್ರ ಯೇಸಪ್ಪ ಹತ್ರ ಬರ್ಬೇಕಾದ್ರೆ ಅವ್ರು ಬಂದು ಆ ಗುಪ್ತ ವಿಷಯಗಳನ್ನು, ರಾಜ್ಯದಲ್ಲಿರುವ ಒಂದು ಗುಪ್ತ ವಿಷಯಗಳನ್ನು, ಸತ್ಯಗಳನ್ನು ನಮ್ಗೆ ತಿಳಿಸೋರಾಗಿದ್ದಾರೆ. ಏಕೆ ಈ ತರ ದೇವ್ರು ಮಾಡಿದ್ದಾರೆ ಅಂದ್ರೆ, ಆ 1 ಕೊರಿಂಥಿಯ 1:26 ನಾವು ನೋಡ್ಬೇಕಾದ್ರೆ ಅದು ಒಂದು ಜ್ಞಾನಿಗಳನ್ನು ಒಂದು ಅವಮಾನ ಮಾಡುವಂತೆ ಏನ್ ಮಾಡ್ತಾರೆ. ಇವಾಗ ಆ ಕಾಲದಲ್ಲಿ ನೋಡಿದ್ರೆ ಪತ್ರ ಪೀಟರ್ ಎಲ್ಲ ನೋಡಿದ್ರೆ ಅವ್ರು ಬಂದು ಪ್ರಚಾರ ಮಾಡೋದನ್ನ ನೋಡ್ಬಿಟ್ಟು ಅಲ್ಲಿರೋ ಎಷ್ಟೋ ಜ್ಞಾನಿಗಳು ಯೆರೂಸಲೇಮ್ ಟೆಂಪಲ್ ಅಲ್ಲಿ ಇರೋರೆಲ್ಲ ಆಶ್ಚರ್ಯ ಪಟ್ರಂತೆ. ಇವನ್ ಬಂದು ಸಾಧಾರಣ ಒಂದು ಮೀಡಿಯಾ ಒಂದು ಮನುಷ್ಯ, ಇವನ್ ಹೇಗೆ ಈ ತರ ಮಾತಾಡ್ತಾನೆ, ಇವ್ರ ಮೂಲಕ ದೇವ್ರು ಹೆಂಗೆ ಈ ತರ ದೊಡ್ಡ ಕ್ರಿಯೆಗಳು ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಆಶ್ಚರ್ಯ ಪಟ್ರಂತೆ.
ಅವಾಗ ಅಲ್ಲಿ ಮಹಿಮೆ ಯಾರಿಗೆ ಸೇರುತ್ತೆ ಅಂದ್ರೆ ದೇವ್ರಿಗೆ ಹೋಗಿ ಸೇರುತ್ತೆ. ಒಂದು ಬುದ್ಧಿವಂತ, ಒಂದು ಚೆನ್ನಾಗಿ ಓದಿರೋ ಅವ್ನು ಬಂದು ದೇವ್ರು ಬಂದು ತುಂಬಾ ಉಪಯೋಗ ಮಾಡ್ತಾರೆ. ಅವನು ಇಲ್ಲಪ್ಪ, ಅವ್ನಿಗೆ ಆಲ್ರೆಡಿ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಓದಿದ್ದಾನೆ ಅಂದ್ಬಿಡ್ತಾರೆ. ಆದ್ರೆ ಏನು ಇಲ್ಲದೆ ಇರೋ ಒಬ್ಬ ಬಂದು ದೇವ್ರು ಬಂದು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಂದು ದೇವ್ರು ಬಂದು ದೇವ್ರ ಒಂದು ಪವರ್ ಬಂದು ಏನಾಗುತ್ತೆ, ಒಂದು ಪವಿತ್ರಾತ್ಮನ ಶಕ್ತಿ ಬಂದು ಅವರಲ್ಲಿ ಕ್ರಿಯೆ ಮಾಡಿ ಅವ್ರ ದೇವ್ರಿಗೆ ಬಂದು ಏನಾಗುತ್ತೆ, ಅಲ್ಲಿ ಮಹಿಮೆ ಬಂದು ಹೋಗುತ್ತೆ. ಅದಕ್ಕೋಸ್ಕರ ದೇವ್ರು ಬಂದು ಏನ್ ಮಾಡಿದ್ದಾರೆ, ಈ ಗುಪ್ತ ವಿಷಯಗಳನ್ನು, ರಾಜ್ಯದ ಗುಪ್ತ ವಿಷಯಗಳನ್ನು ಒಂದು ಮಕ್ಕಳಂತೆ ಬರ್ತಾರಲ್ಲ ಅವ್ರಿಗೆ ದೇವ್ರು ಬಂದು ಅದು ಪ್ರಕಟ ಮಾಡ್ತಾರೆ. ಆಮೇಲೆ 27ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವ್ಯಾರ ದೇವ್ರನ್ನ ತಿಳ್ಕೊಬೇಕಂದ್ರೆ ಏಸಪ್ಪನ ತಿಳ್ಕೊಂಡ್ರೆ ಅದು ಬಂದು ಏನು, ದೇವ್ರನ್ನ ತಿಳ್ಕೊಂಡಂಗೆ. ನಾವು ಬಂದು ದೇವ್ರನ್ನ ನೋಡಕ್ಕಾಗಲ್ಲ. ಒಂದು ವಚನ ಹೀಗೆ ಹೇಳುತ್ತೆ, ದೇವ್ರನ್ನ ನಾವು ಯಾರು ನೋಡಿಲ್ಲ, ಆದ್ರೆ ಯೇಸು ಸ್ವಾಮಿನ ನೋಡಿದ್ರೆ ದೇವ್ರೇ ಅವ್ರು ಏನ್ ಮಾಡಿದ್ದಾರೆ, ಈ ಲೋಕಕ್ಕೆ ಒಬ್ಬ ಯೇಸು ಸ್ವಾಮಿ ಒಂದು ಮೂಲಕ ಬಂದಿದ್ದಾರೆ. ಅದಕ್ಕೆ ನಾವು ದೇವ್ರಿಗೆ ಗೊತ್ತಾಗ್ಬೇಕಂದ್ರೆ, ಇಫ್ ಯು ವಾಂಟ್ ಟು ನೋ ಗಾಡ್, ನೋ ಜೀಸಸ್. ದೇವ್ರು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಯೇಸು ಸ್ವಾಮಿಯ ಜೀವನವನ್ನು, ಯೇಸು ಸ್ವಾಮಿನ ನೋಡಿದ್ರೇನೆ ಸಾಕು. ಅದೇ ಒಂದು ನಮ್ಮ ಡೈಲಿ ಒಂದು ಪ್ರಾರ್ಥನೆ ಆಗಿರ್ಬೇಕು. ದೇವ್ರೆ, ನಾನು ಏಸಪ್ಪ ನಿಮ್ನ ಇನ್ನ ತಿಳ್ಕೋಬೇಕು, ನಿಮ್ಮಂತೆ ನಾನು ಮತ್ತೆ ಏನ್ ಮಾಡ್ಬೇಕು, ದಿನ ಮಾರ್ಪಡ್ಬೇಕು. ಆ ತರ ಅದೇ ನಮ್ಮ ಡೈಲಿ ಪ್ರೇಯರ್ ಬಂದಿರ್ಬೇಕು. ತುಂಬಾ ಜನಕ್ಕೆ ಡೈಲಿ ಪ್ರೇಯರ್ ಬಂದು ನೋಡಿದ್ರೆ ಈ ಲೋಕದ ಪ್ರಕಾರವಾದ ಪ್ರೇಯರ್ಗಳಿರುತ್ತೆ. ಆದ್ರೆ ನಮ್ಮ ಡೈಲಿ ಪ್ರೇಯರ್ ಬಂದು ಜಾಸ್ತಿ ಏನಾಗಿರ್ಬೇಕು, ಸ್ಪಿರಿಚುವಲ್ ಪ್ರೇಯರ್ಸ್ ಆಗಿರ್ಬೇಕು. ಇಲ್ಲಿ ಬಂದು ದೇವ್ರೆ, ನಾನು ನಿಮ್ನ ಇನ್ನೂ ತಿಳ್ಕೊಬೇಕು, ನಿಮ್ಮಂತೆ ನಾವೇನ್ ಮಾಡೋದು, ಏಸಪ್ಪ ಅಂತೆ ನನಗೆ ಆಟಿಟ್ಯೂಡ್, ನನ್ನ ಮೈಂಡ್ ಮಾರ್ಪಡಿಸಿ, ನನ್ನ ಜೀವನನ ಮಾರ್ಪಡಿಸಿ, ಆ ತರ ನಮ್ಮ ಪ್ರೇಯರ್ನ ಇರ್ಬೇಕು. ಇಲ್ಲಿ ಬಂದು ಇನ್ವಿಟೇಷನ್, ಒಂದು 28ನೇ ವಚನದಲ್ಲಿ ಒಂದು ಇನ್ವಿಟೇಷನ್ ಕೊಡೋದನ್ನ ನಾವು ನೋಡ್ತೀವಿ. ಒಂದು ಇನ್ವಿಟೇಷನ್ ಎಲ್ಲಾದ್ರು ನಮ್ಗೆ ಫಂಕ್ಷನ್ ಇರ್ಲಿ, ಯಾವ್ದೋ ಮದುವೆಗಳು, ಯಾವುದೇ ಕಾರ್ಯಗಳಿದ್ರೆ ಇನ್ವಿಟೇಷನ್ ಇಲ್ಲದೆ ತುಂಬಾ ಜನ ಹೋಗೋದಿಲ್ಲ. ಹೋದ್ರೇನು ಮರ್ಯಾದೆ ಇರಲ್ಲ ನಮ್ಗೆ. ಇನ್ವಿಟೇಷನ್ ಇದ್ರೇನೆ ನಾವೇನು ಮಾಡಕ್ ಮರ್ಯಾದೆ ಇರತ್ತೆ. ನಾವು ಬಂದು ಅವ್ರು ಕರ್ದಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಒಂದು ಧೈರ್ಯದಿಂದ ಏನ್ ಮಾಡ್ತೀವಿ, ನಾವು ಸಂತೋಷದಿಂದ ಹೋಗ್ತೀವಿ. ಇನ್ವಿಟೇಷನ್ ಇಲ್ಲ ಅಂದ್ರೆ ಎದ್ರುಕೊಂಡು ಹೋಗ್ಬೇಕು. ಅವ್ರು ಕರೆದೇ ಇಲ್ಲ, ನಾನು ಬರ್ತಾ ಇದ್ದೀನಿ, ಏನಂತಾರೋ, ಯಾರು ಏನಂತಾರೋ ಅಂದ್ರೆ. ಇಲ್ಲಿ ಏಸಪ್ಪ ಬಂದು ಒಂದು ಇನ್ವಿಟೇಷನ್ ಕೊಡ್ತಾರೆ. ಯಾರಿಗೆ ಇನ್ವಿಟೇಷನ್? ಅದು ಎಲ್ಲರಿಗೂ, ಈ ಲೋಕದಲ್ಲಿರೋ ಎಲ್ಲರಿಗೂ ಒಂದು ಇನ್ವಿಟೇಷನ್. ನನ್ನ ಬಳಿ ಬನ್ನಿ ಅಂತ ಏಸಪ್ಪ ಏನ್ ಮಾಡ್ತಾರೆ, ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಯೋಹಾನ 6:37 ನಾವು ನೋಡ್ತೀವಿ, ಏಸಪ್ಪ ಬಲಿ ಬರೋವ್ರನ್ನ ಒಬ್ಬರನ್ನ ಕೂಡ ಅವರು ತಿರಸ್ಕರಿಸಿದಿಲ್ಲ, ಅವ್ರು ತಳ್ಬಿಡೋದಿಲ್ಲ. ಅವರು ಇನ್ವಿಟೇಷನ್ ಒಂದು, ಈ ಲೋಕದಲ್ಲಿ ಒಂದೇ ದೇವ್ರು ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಏಸಪ್ಪ ಮಾತ್ರನೇ. ಕಮ್ ಟು ಮೀ. ಎಲ್ಲಾರ್ಗು, ಈ ಲೋಕದಲ್ಲಿ ಇರೋ ಎಲ್ಲಾರ್ಗು ಒಂದು ಇನ್ವಿಟೇಷನ್. ಅದು ಯಾರಿಗೆ ಸ್ಪೆಸಿಫಿಕಲಿ ಅಲ್ಲಿ ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಕಷ್ಟಪಡುವವರು ಮತ್ತೆ ಹೊರೆ ಹೊತ್ತುವವರು. ಕಷ್ಟಪಡುವವರು, ಹೊರೆ ಹೊತ್ತುವವರು. ಈ ಲೋಕದಲ್ಲಿ ನೋಡಿದ್ರೆ ಕಷ್ಟ ಇಲ್ಲದೆ ಇರೋರು ಯಾರು ಇಲ್ಲ. ನಾವು ಹುಟ್ಟಿದಾಗ್ಲಿಂದಾನೇ ಕಷ್ಟ. ನಾವು ಒಂದು ಮಗು ಹುಟ್ಟಿದ ಮೇಲೆ ಅದೇನಾಗತ್ತೆ, ಒಂದು ಹಸಿವಿನಿಂದ ಅದು ಅಲಕ್ ಸ್ಟಾರ್ಟ್ ಮಾಡುತ್ತೆ ಅಲ್ವಾ. ಅದು ಹುಟ್ಟಿದಾಗಿಂದ ಅವು ಸಾಯೋ ತನಕ ಏನಾದ್ರು ಒಂದು ಕಷ್ಟ ಇದ್ದೇ ಇರುತ್ತೆ. ಒಂದು ಬೇರೆ ಬೇರೆ ತರ ಕಷ್ಟಗಳಿರುತ್ತೆ. ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಆರ್ಥಿಕನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಿಂದ ಏನಾದ್ರು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಇಲ್ಲ ನಮ್ಮ ಮೈಂಡೇ ನಮ್ಗೇನ್ ಮಾಡ್ಬಿಡುತ್ತೆ ಕೆಲವು ಟೈಮು. ಯಾವ್ದಾವ್ದೋ ಬೇಡದೇ ಇರೋ ಕಾರ್ಯಗಳೆಲ್ಲ ನಾವು ಚಿಂತೆ ಮಾಡ್ಕೊಂಡು ಅದ್ರಲ್ಲಿ ಏನ್ ಮಾಡ್ಬಿಡ್ತೀವಿ, ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲ ಕೆಲವರು ರಿಲಿಜಿಯನ್ ಅಲ್ಲೇ ಪ್ರಾಬ್ಲಮ್, ಒಂದು ಕ್ರಿಶ್ಚಿಯನ್ ಇದ್ರಲ್ಲೇ ಏನ್ ಮಾಡ್ತಾರೆ, ಅದ್ರಲ್ಲೇ ಚರ್ಚಲ್ಲೇ ಪ್ರಾಬ್ಲಮ್ ಮಾಡ್ಕೊಂಡು ಕೆಲವ್ರು ಕೂತಿರ್ತಾರೆ. ಆತರ ಹುಟ್ಟಿದಾಗಿಂದ್ರ ಸಾಯದ ತನಕ ಎಲ್ಲಾ ಮನುಷ್ಯರಿಗೂ ಪ್ರಾಬ್ಲಮ್ಸ್ ಇದೆ, ಕಷ್ಟ ಇದೆ. ಅದೇ ದೇಸಪ್ಪ ಬಂದು ಇಲ್ಲಿ ಇನ್ವಿಟೇಷನ್ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ. ಅದಂದ್ರೆ ಯಾರಂದ್ರೆ ಕಷ್ಟ ಇಲ್ಲದೆ ಇರೋರು ಯಾರು ಇಲ್ಲ. ಲೋಕದಲ್ಲಿ ಎಲ್ಲರಿಗೂ ಕಷ್ಟ ಇದೆ. ಅದಕ್ಕೆ ಇನ್ವಿಟೇಷನ್ ಬಂದು ಎಲ್ಲರಿಗೂ. ಒಂದು ಸ್ಟೇಜ್ ಬರುತ್ತೆ, ಎಲ್ಲಾರ ಮನುಷ್ಯನ್ಗೂ ಒಂದು ಮೈಂಡ್ ಇರುತ್ತೆ. ಫಸ್ಟ್ ನನಗ್ ಬಂದು ಈ ಲೋಕದಲ್ಲಿ ಈ ಕಾರ್ಯಗಳೆಲ್ಲ ಇದ್ರೆ ನಾನು ಸಂತೋಷವಾಗಿ ಸಮಾಧಾನವಾಗಿರ್ತೀನಿ ಅಂತ ಎಲ್ಲಾರ ಮೈಂಡಲ್ಲೂ ಒಂದಿರತ್ತೆ. ನನ್ಗೆ ಈ ತರ ಇಷ್ಟು ಹಣ ಇದ್ರೆ, ಇಲ್ಲಾಂದ್ರೆ ಈ ತರ ಮನೆ ಇದ್ರೆ, ಈ ತರ ಇಲ್ಲ ಈ ತರ ಹೆಂಡತಿ ಇದ್ರೆ, ಈ ತರ ಮಕ್ಳು ಇದ್ರೆ ನಾನು ಸಂತೋಷವಾಗಿರ್ತೀನಿ, ಸಮಾಧಾನವಾಗಿರ್ತೀನಿ, ಆ ತರ ಒಂದು ಮೈಂಡ್ ಇರುತ್ತೆ. ಆಕ್ಚುಲ್ ಆಗಿ ಆ ಕಾರ್ಯಗಳು ಇರೋರು ಕೂಡ ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಬಂದು ಸಮಾಧಾನ ಸಂತೋಷ ಇರೋದಿಲ್ಲ. ಯಾಕಂದ್ರೆ ನಿಜವಾದ ಸಮಾಧಾನ, ನಿಜವಾದ ಸಂತೋಷ ಅದು ಬಂದು ಏಸಪ್ಪ ಹತ್ರ ಮಾತ್ರನೇ ಸಿಗೋದು. ಈ ಲೋಕದಲ್ಲಿ ಬಂದು ನಮ್ಗೆ ಸಂತೋಷ ಸಮಾಧಾನ ಬಂದು ಟೆಂಪ್ರವರಿಯಾಗಿ ಕೊಡುತ್ತೆ. ಈ ಲೋಕದ ಕಾರ್ಯಗಳು ಬಂದು ಒಂದು ಟೆಂಪ್ರವರಿಯಾಗಿ, ಒಂದು ಟೂರ್ಗೆ ಹೋದ್ರೆ, ಸೈಟ್ ಸೀಯಿಂಗ್ ಮಾಡಿದ್ರೆ ಆ ಟೈಮಲ್ಲಿ ಮಾತ್ರ ಸಂತೋಷ ಅನ್ಸುತ್ತೆ.
ಇಲ್ಲಾಂದ್ರೆ ಏನಾದ್ರು ಒಂದು ಎಷ್ಟೊಂದು ಜನ ಎಷ್ಟೊಂದು ಕಾರ್ಯಗಳಿಗೆ ಗುಲಾಮರಾಗಿ ಅಡಿಕ್ಟ್ ಆಗಿರ್ತಾರೆ. ಆ ಟೈಮಲ್ಲಿ ಆ ಟೆಂಪ್ರರಿ ಆಗಿ ರಿಲೀಫ್ ಕೊಡತ್ತೆ, ಆದ್ರೆ ಸಂತೋಷ ಕೊಡೋ ಥರ ಇರತ್ತೆ. ಆದ್ರೆ ಆ ಸಮಾಧಾನ ಬಂದು ನಿರಂತರವಾಗಿ ಇರೋದಿಲ್ಲ. ನಿರಂತರವಾದ ಸಂತೋಷ, ಪರಿಪೂರ್ಣ ಸಂತೋಷ, ಪರಿಪೂರ್ಣ ಒಂದು ಸಮಾಧಾನ ಬಂದು ಏಸಪ್ಪ ಬಲಿ ಹತ್ರ ಮಾತ್ರನೇ ಇರುತ್ತೆ. ಈ ಲೋಕದ ಒಂದು ಕಾರ್ಯಗಳೆಲ್ಲ ಫೆಡ್ ಅಪ್ ವಿತ್ ದ ವರ್ಲ್ಡ್ ಅಂತಾರೆ. ಈ ಲೋಕದ ಕಾರ್ಯಗಳೆಲ್ಲ ಏನು ನಿಜವಾಗ್ಲೂ ನನಗೆ ಸಂತೋಷ ಸಮಾಧಾನ ಕೊಡಕ್ಕಾಗಲ್ಲ ಅಂತ ಒಂದು ಯಾವಾಗ ನಾವು ಆ ಸ್ಟೇಜಿಗೆ ಬರ್ತೀವೋ ಅವಾಗಲೇ ನಮಗೆ ಏಸಪ್ಪ ಒಂದು ಪ್ರಸನ್ನತೆನ ವ್ಯಾಲ್ಯೂ ಮಾಡಕ್ಕೆ ನಮಗೆ ಆಗತ್ತೆ. ಒಂದು ಯೋಹನ 14:27 ಯೇಸು ಸ್ವಾಮಿ ಈ ತರ ಹೇಳ್ತಾರೆ, ನನ್ನ ಒಂದು ಸಮಾಧಾನ ನಿಮಗೆ ನಾನೇನ್ ಮಾಡ್ತೀನಿ ಕೊಡ್ತೀನಿ. ಅದೇ ಪರ್ಫೆಕ್ಟ್ ಪೀಸ್. ಏಸಪ್ಪ ಕೊಡೋ ಸಮಾಧಾನ ಬಂದು ಈ ಲೋಕದ ಪ್ರಕಾರವಾದ ಸಮಾಧಾನ ಅಲ್ಲ. ಸ್ಪೆಷಲ್ ಪೀಸ್ ಬಂದು ಬಿಯಾನ್ ಅಂಡರ್ಸ್ಟ್ಯಾಂಡಿಂಗ್. ನಾವು ನಮ್ಮ ಬುದ್ಧಿಗೆ ಒಂದು ಅಪಾರವಾದ ಒಂದು ಸಮಾಧಾನವನ್ನು ಏನ್ ಮಾಡ್ತಾರೆ ಏಸಪ್ಪ ಕೊಡ್ತಾರೆ. ಇದು ಬಂದು ಎಲ್ಲೂ ಈ ಲೋಕದಲ್ಲೋ ಇಲ್ಲ ಎಷ್ಟೋ ಹಣ ಖರ್ಚು ಮಾಡಿದ್ರೇನೋ ನಮ್ಗೆ ಈ ಸಮಾಧಾನ ಯಾರು ಕೊಡಕ್ಕಾಗಲ್ಲ. ಮೆಡಿಟೇಷನ್ ಮೂಲಕ ಯಾವ ಈ ಲೋಕದಲ್ಲಿ ಏನೇನೋ ಸಿಸ್ಟಮ್ಸ್ ಎಲ್ಲ ಇದೆ ಅಲ್ವಾ, ಒಂದು ಅದೆಲ್ಲ ಏನೇ ಫಾಲೋ ಮಾಡಿದ್ರೂ ಕೂಡ ಈ ಸಮಾಧಾನ ಬರೋದಿಲ್ಲ. ಅದು ಬಂದು ಸಿಂಪಲ್ ಆಗಿ ಹೆಂಗ್ ತಗೊಳ್ಳೋದಂದ್ರೆ ಏಸಪ್ಪ ಹತ್ರ ಇನ್ವಿಟೇಷನ್ ಕೊಡ್ತಾ ಇದೆ, ನನ್ನ ಬಳಿ ಬನ್ನಿ, ಹೊರೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನನ್ನ ಬಳಿ ಬನ್ನಿ, ನಾನು ನಿಮ್ಗೆ ಏನ್ ಮಾಡ್ತೀನಿ ವಿಶ್ರಾಂತಿ, ಒಂದು ರೆಸ್ಟ್, ಈ ಲೋಕದಲ್ಲಿ ಒಂದು ರೆಸ್ಟ್ ನಾನು ಏನ್ ಮಾಡ್ತೀನಿ, ನಾನು ಸಮಾಧಾನವನ್ನು ಕೊಡ್ತೀನಿ. ಎಫೆಸಿಯರು 1:3 ನಾವು ಓದ್ತೀವಿ, ದೇವರಲ್ಲಿ ನಮ್ಗೆ ಎಲ್ಲ ಒಂದು ಆತ್ಮಿಕ ಆಶೀರ್ವಾದಗಳು ಏಸಪ್ಪ ಮೂಲಕ ದೇವರು ಬಂದು ನಮ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಎಫೆಸಿಯರ್ 1:3 ನಾವು ನೋಡ್ತೀವಿ. ಈ ಲೋಕದಲ್ಲಿ ನಾವು ದೇವರ ಹತ್ರ ತುಂಬಾ ಜನರು ಏನಕ್ಕೆ ಬರ್ತಾರೆ ಅಂದ್ರೆ ಈ ಲೋಕದ ಪ್ರಕಾರವಾದ ಕಾರ್ಯಗಳಿಗೋಸ್ಕರ ಬರ್ತಾರೆ. ಆದ್ರೆ ನಿಜವಾಗ್ಲೂ ಬೈಬಲ್ ನಾವು ಓದ್ಬೇಕಾದ್ರೆ ನಮ್ಗೆ ತಿಳಿದು ಬರುತ್ತೆ, ಆತ್ಮಿಕವಾಗಿರೋ ಕಾರ್ಯಗಳು ಈ ಲೋಕದ ಕಾರ್ಯಗಳಿಗಿಂತ ಒಂದು ಶ್ರೇಷ್ಠವಾದದ್ದು, ಒಂದು ಸುಪೀರಿಯರ್ ಆಗಿರೋದು, ಒಂದು ವ್ಯಾಲ್ಯೂಬಲ್ ಆಗಿರೋದು, ಒಂದು ಆತ್ಮಿಕ ಕಾರ್ಯಗಳು. ಅದಕ್ಕೆ ದೇವರ ಹತ್ರ ಬರ್ಬೇಕಾದ್ರೆ ದೇವರ ರಾಜ್ಯ ಅವರ ನೀತಿನ ನಾವು ಹುಡುಕಕ್ಕೆ ಕಲ್ತ್ಕೊಂಡ್ರೆ ಈ ಲೋಕದ ಪ್ರಕಾರವಾದ ಕಾರ್ಯಗಳು ಎಲ್ಲ ದೇವರು ಕೊಡ್ತಾರೆ. ಆ ಟೈಮಲ್ಲಿ ಏನ್ ಕೊಡ್ಬೇಕಂತ ದೇವ್ರಿಗೆ ಗೊತ್ತು, ಆ ಟೈಮಲ್ಲಿ ಕೊಡ್ತಾರೆ. ನಮ್ಗೊಂದು ಭಿಕ್ಷಕರಾಗಿ ಹೋಗಕ್ಕೆ ದೇವ್ರು ಬಂದು ಯಾವಾಗ್ಲೂ ಅನುಮತಿ ಕೊಡೋದಿಲ್ಲ. ನಮ್ಗೆ ಬಂದು ಏನೇನ್ ಟೈಮಲ್ಲಿ ಯಾವ ಕಾರ್ಯಗಳು ಕೊಡ್ಬೇಕು ಆ ಕಾರ್ಯಗಳನ್ನ ದೇವ್ರು ಆಲ್ರೆಡಿ ದಯಪಾಲಿಸಿ ಇಟ್ಟಿದ್ದಾರೆ. ನಾವು ಆಲ್ರೆಡಿ ಹುಟ್ಟಕ್ಕಿಂತ ಮುಂಚೆನೆ ದೇವ್ರು ಬಂದು ನಮಗೋಸ್ಕರ ಏನೇನು ಕಾರ್ಯ ಇದೆಯೋ ಅದ ಕಾರ್ಯಗಳನ್ನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತುಂಬಾ ಚಿಂತೆ ಮಾಡಿದೆ. ದೇವ್ರ ಅನುದಿನ ನಮ್ಗೆ ಏನ್ ಕೊಟ್ಟಿದ್ದಾರೆ ಆ ಕಾರ್ಯಗಳನ್ನ ಮಾಡ್ಕೊಂಡು ಮೈನ್ ಆಗಿ ದೇವ್ರನ್ನ ಏನಕ್ಕೆ ಹುಡುಕ್ಬೇಕಂದ್ರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಗೋಸ್ಕರ ಒಂದು. ಆಮೇಲೆ 28ನೇ ವಚನದಲ್ಲಿ ಆಮೇಲೆ ನೋಡಿದ್ರೆ ನನ್ನ ನುಗವನ್ನು ನಿನ್ನ ಮೇಲೆ ಹೊತ್ಕೋ ಅಂತ ಇದೆ. ಒಂದು ನುಗ ಬಂದು ಎಲ್ಲಿ ನೋಡ್ತೀವಿ ಅಂದ್ರೆ ಒಂದು ಕೃಷಿ ಫಾರ್ಮಿಂಗ್ ಅಲ್ಲಿ ನೋಡಿದ್ರೆ ಎತ್ತನ ಮಾಡ್ತಾರಲ್ಲ, ಎತ್ತು ಮೇಲೆ ಏನ್ ಮಾಡ್ತಾರೆ ನುಗಾನ ಹಾಕಿರ್ತಾರೆ. ಒಂದು 2 ಎತ್ತಿರತ್ತೆ, ಯೂಶುವಲ್ ಆಗಿ 2 ಎತ್ತಿರತ್ತೆ. ಒಂದು ಆ ಎತ್ತುಗಳನ್ನ ನೋಡಿದ್ರೆ 2 ಒಂದೇ ತರ ಇರುತ್ತೆ, ಆಲ್ಮೋಸ್ಟ್ ಒಂದೇ ಸೈಜ್ ಅಲ್ಲಿ ಒಂದೇ ಒಂದು ಸ್ಟ್ರೆಂತ್ ಅಲ್ಲಿ ನೋಡಿದ್ರೆ 2 ಒಂದೇ ತರ ಇರುತ್ತೆ. ಒಂದು ಚಿಕ್ಕ ಎತ್ತು ಆಮೇಲೆ ದೊಡ್ಡ ಎತ್ತು ಆ ತರ ಹಾಕೋದಿಲ್ಲ. ಅವ್ರು ಬಂದು ಏನ್ ಮಾಡ್ತಾರೆ ಒಂದೇ ಇದ್ರಲ್ಲಿ ಹೋಗೋ ತರ ಅದು ಹಾಕ್ತಾರೆ. ಅದು ಒಂದೇ ಸಮಾನ ಏನ್ ಮಾಡುತ್ತೆ 2 ಹೋಗತ್ತೆ. ಇಲ್ಲಿ ಏಸಪ್ಪ ಏನ್ ಹೇಳ್ತಾ ಇದಾರೆ, ಯೇಸು ಸ್ವಾಮಿ ನನ್ನ ನುಗವನ್ನು ನಿನ್ನ ಮೇಲೆ ಹೊತ್ಕೊ, ನನ್ನ ನುಗವನ್ನು ನಿನ್ನ ಮೇಲೆ ಹೊತ್ಕೊ. ಅವಾಗ ಏನ್ ಮಾಡೋದು, ನಾವು ಬಂದು ಅವಾಗ ದೇವ್ರು ಬಂದು ಏನ್ ಮಾಡ್ತಾರೆ ನಮ್ಗೆ ಕಳಿಸ್ಕೊಡ್ತಾರೆ. ಒಂದು ಈ ಲೋಕದಲ್ಲಿ ನೋಡಿದ್ರೆ ಈ ಕಾಲದಲ್ಲಿ ತುಂಬಾ ಒಂದು ಫೇಮಸ್ ಆಗಿರೋ ಒಂದು ರೋಲ್ ನೋಡಿದ್ರೆ ಲೈಫ್ ಕೋಚ್ ಅಂತಾರೆ. ಲೈಫ್ ಕೋಚ್ ಅಂದ್ರೆ ನಿಮ್ಗೆ ಜೀವನದ ಬಗ್ಗೆ ಎಲ್ಲಾ ಕಾರ್ಯಗಳನ್ನ ಒಬ್ರು ಬಂದು ಏನ್ ಮಾಡ್ತಾರೆ ಜೊತೆಗಿದ್ದು ಅವ್ರು ಬಂದು ಹೇಳ್ತಾರೆ, ಈ ತರ ಡಿಸಿಷನ್ ಮಾಡು, ಈ ತರ ಮಾಡು, ನಾನ ಇಲ್ಲಿ ಇನ್ವೆಸ್ಟ್ ಮಾಡು, ಇದ್ ಮಾಡ್ಬೇಡ, ಈ ಕೆಲಸ ಮಾಡು, ಈ ಕೆಲಸ ಮಾಡ್ಬೇಡ, ನಿನ್ ಸಮಯನ ಈ ತರ ಯೂಸ್ ಮಾಡು. ಆ ತರ ಎಲ್ಲ ಅವ್ರು ಏನ್ ಮಾಡ್ತಾರೆ ಕೋಚಿಂಗ್ ಕೊಡ್ತಾರೆ. ವಾರದಲ್ಲಿ ಒಂದು ಟೈಮ್ ಮೀಟಿಂಗ್ ಇಟ್ಬಿಟ್ಟು ಈ ತರ ಎಲ್ಲ ಮಾಡು, ಇದೆಲ್ಲ ಮಾಡ್ಬೇಡ ಅಂತ ಅವ್ರು ಕೋಚ್ ಕೊಡ್ತಾ ಇರ್ತಾರೆ. ಅದೇ ತರ ಇಲ್ಲಿ ಲೈಫ್ ಕೋಚ್ ಯಾರಾಗ್ಬೇಕಂತ ಏಸಪ್ಪ ಏನ್ ಹೇಳ್ತಾರೆ, ನಾನ್ ನಿನಗೆ ಲೈಫ್ ಕೋಚ್ ಆಗ್ತೀನಿ ಅಂತ ಹೇಳ್ತಾರೆ. ನನ್ನ ನುಗವನ್ನು ನಿನ್ನ ಮೇಲೆ ಗೊತ್ತು, ನಾನು ಬಂದು ಏನ್ ಮಾಡ್ತೀನಿ, ನಾನು ದೀನನು ಮತ್ತು ದೀನ ಮನಸ್ಸುಳ್ಳವನಾಗಿದ್ದೇನೆ. ಅವ್ರು ಬಂದು ಏಸಪ್ಪ ಬಂದು ಇಷ್ಟೊಂದು ತಾಳ್ಮೆಯಿಂದ ಏನ್ ಮಾಡ್ತಾರೆ ನಮ್ಗೆ ಟೀಚ್ ಮಾಡ್ತಾರೆ. ಕೆಲವ್ರು ಬಂದು ಟೀಚ್ ಮಾಡೋಕ್ಕೆ ಟೀಚರ್ಸ್ಗೆಲ್ಲ ಯಾರು ಇಷ್ಟ ಅಂದ್ರೆ
ಚೆನ್ನಾಗಿ ಓದೋ ಮಕ್ಕಳು, ಫಸ್ಟ್ ರ್ಯಾಂಕ್ ಬರೋ ಮಕ್ಕಳೆಲ್ಲ ತುಂಬಾ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ಅವ್ರಿಗೆ ಬಂದು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ, ಓ ಇವ್ನು ಚೆನ್ನಾಗಿ ಓದ್ತಾನಪ್ಪ ಅಂತ. ಆದ್ರೆ ಏಸಪ್ಪ ಬಂದು ಪರಲೋಕ ರಾಜ್ಯದಲ್ಲಿ ಸ್ಲೋ ಲರ್ನರ್ಸ್ ಕೂಡ ಏನ್ ಮಾಡ್ತಾರೆ, ಏಸಪ್ಪ ಬಂದು ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವರು ಮೆತ್ತಿ ಕಲಿತಾರೆ, ಕೆಲವ್ರು ಮಕ್ಕಳು ಬಂದು ಅದು ಅಷ್ಟೊಂದು ಈಸಿ ಒಂದು ಪಾಠ ಕಲಿಸ್ಬೇಕಾದ್ರೆ 10 ಟೈಮ್ ರಿಪೀಟ್ ಮಾಡ್ಬೇಕಾಗತ್ತೆ. ಆ ತರ ಕಲಿಯೋವರೆಗೂ ಕೂಡ ಯೇಸು ಸ್ವಾಮಿ ಬಂದು ಏನ್ ಮಾಡ್ತಾರೆ, ಇಲ್ಲಿ ಒಂದು ಇನ್ವಿಟೇಷನ್, ಐ ಆಮ್ ಪೇಷಂಟ್, ಜೆಂಟಲ್ ಅಂಡ್ ಹಂಬಲ್. ನಾವು ಅವ್ರು ಏನ್ ಮಾಡ್ತಾರೆ, ಯೇಸಪ್ಪ ಬಂದು ಒಂದು ದೀನನಾಗಿ, ಒಂದು ಪೇಷಂಟ್ ಆಗಿ ಏನ್ ಮಾಡ್ತಾರೆ, ಜೆಂಟಲ್ ಆಗಿ, ನಿಧಾನವಾಗಿ ಏನ್ ಮಾಡ್ತಾರೆ, ನಮ್ಗೆ ಕಳ್ಸಿಕೊಡೋರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಬಂದು ಲೈಫ್ ಕೋಚ್ ಬಂದು ಏಸಪ್ಪನ ನಾವು ಮಾಡ್ಕೊಂಡ್ರೆ ನಮ್ಗೇನಾಗತ್ತೆ, ನಮ್ಗೆ ಏಸಪ್ಪ ಒಂದು ಸ್ವಭಾವ ನಮ್ಗೆ ಬಂದ್ಬಿಡತ್ತೆ. ಒಂದು ಫಿಲಿಪಿಯರು 2:5 ಹೋದ್ರೆ 5-8 ನಮ್ಗೆ ಆಟಿಟ್ಯೂಡ್ ಯಾವ ತರ ಇರ್ಬೇಕಂದ್ರೆ, ನಮ್ಮ ಮೈಂಡ್, ನಮ್ಮ ಆಲೋಚನೆಗಳು ಯೇಸು ಸ್ವಾಮಿ ಅಂತ ಇರ್ಬೇಕು, ಅದೇ ತರ ಇರ್ಬೇಕು. ಯಾವಾಗ ಆ ತರ ಆಗತ್ತೆ, ನಮ್ಗೊಂದು ಏಸಪ್ಪ ಬಂದು ನಮ್ ಲೈಫ್ ಕೋಚ್ ಆದಾಗ, ಅವ್ರು ನಮ್ಗೆ ಐಡಿಯಾ ಕೊಟ್ಟಾಗ, ಅವ್ರ ಪ್ಲಾನ್ ಎಲ್ಲ ನಮ್ಮ ಜೀವನದಲ್ಲಿ ಎಕ್ಸಿಕ್ಯೂಟ್ ಆದಾಗ ಏನಾಗತ್ತೆ, ನಮ್ಗೆ ಬಂದು ಯೇಸು ಸ್ವಾಮಿ ಅಂತೆ ನಾವು ಏನ್ ಮಾಡಕ್ಕೆ, ಈ ಲೋಕದಲ್ಲಿ ಜೀವಿಸಕ್ಕೆ ನಾವೇನ್ ಮಾಡ್ತೀವಿ, ತಯಾರಾಗ್ಬಿಡ್ತೀವಿ. ಒಂದು ತಾಳ್ಮೆ, ಎಷ್ಟು ಲೆವೆಲ್ಗೆ ಏಸಪ್ಪ ತಾಳ್ಮೆ ಆದ್ರೆ ಅಂದ್ರೆ, ಅವ್ರ ಮರಣ ಹೊಂದುವ ತನಕ ಏನ್ ಮಾಡ್ತಾರೆ, ಏಸಪ್ಪ ಬಂದು ತಾಳ್ಮೆ ಉಳ್ಳ ಒಂದು ಜೀವನವನ್ನು ಜೀವಿಸ್ತಾರೆ. ಅದೇ ಕಾರ್ಯಗಳನ್ನ ನಾವು ಜೀವನದಲ್ಲಿ ನಾವು ಕಲ್ತ್ಕೊಂಡು ಕೆಲವು ಕಾರ್ಯಗಳನ್ನ ನಾವು ಮಾಡಕ್ಕೆ ಶುರು ಮಾಡ್ತೀವಿ. ಕೊನೆಯದಾಗಿ ಯೇಸು ಸ್ವಾಮಿಯ ಒಂದು ಮುಗ ಬಂದು ಮೃದುವಾದದ್ದು ಅಂತಿದೆ, ಲೈಟ್, ಈಸಿ ಅಂಡ್ ಲೈಟ್ ಅಂತ ಒಂದು. ಯಾಕಂದ್ರೆ ಅವ್ರು ಬಂದು ಎಲ್ಲಾ ಕಾರ್ಯಗಳನ್ನ ಏನ್ ಮಾಡ್ತಾರೆ, ಒಂದು ಲೋಡ್ನ ಅವ್ರು ತಗೊಂಡ್ಬಿಡ್ತಾರೆ. ಎಷ್ಟೋ ಒಂದು ಭಾರಗಳನ್ನ ಯೇಸು ಸ್ವಾಮಿ ತಗೊಂಡ್ಬಿಡ್ತಾರೆ. ಬರ್ಕ್ಮಾನ್ಸ್ ಒಂದು ಒಳ್ಳೆ ಹಾಡಿದೆ, ಯೇಸು ಸುಮಂದುಕೊಂಡಾರೆ ನಾನ್ ಸುಮಕತ್ತೇವೆ ಇಲ್ಲ. ಅಂದ್ರೆ ಯೇಸು ಸ್ವಾಮಿ ಬಂದು ನನ್ನ ಕಾರ್ಯಗಳೆಲ್ಲ ಅವ್ರು ಹೊತ್ಕೋತಾ ಇದಾರೆ, ನಾನು ಹೊತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಕಾಲದಲ್ಲಿ ಎಷ್ಟೊಂದು ಜನರು ಒಂಥರ ಬಂದು ಓವರ್ ಥಿಂಕಿಂಗ್ ಅಂತ ಆಲೋಚನೆ ಮಾಡ್ತಾನೆ ಇರ್ತಾರೆ. ಕೆಲವು ಕಾರ್ಯಗಳನ್ನ ಆಲೋಚನೆ ಮಾಡಿ ಅದನ್ನ ಅವರು ಬ್ರೈನ್ ಏನ್ ಮಾಡ್ಕೊಂತಾರೆ, ಅವ್ರು ತಾನಾಗೆ ಏನ್ ಮಾಡ್ಕೊಂತಾರೆ, ಇದ್ ಮಾಡ್ಬಿಡ್ತಾರೆ. ಆದ್ರೆ ನಾವು ಬಂದು ಚಿಂತೆ ಮಾಡಕ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೋಸ್ಕರ ಚಿಂತೆ ಮಾಡಕ್ಕೆ ಏಸಪ್ಪ ಇದ್ದಾರೆ. 1 ಪೇತ್ರ 5:7 ನಾವು ನೋಡ್ತೀವಿ, ಎಲ್ಲಾ ಚಿಂತೆ ಭಾರಗಳನ್ನ ನನ್ನ ಮೇಲೆ ಹಾಕಿ, ಯಾಕಂದ್ರೆ ನಾನು ನಿಮಗೋಸ್ಕರ ಏನ್ ಮಾಡ್ತೀನಿ, ಚಿಂತೆ ಮಾಡ್ತಾ ಇದ್ದೀನಿ ಅಂತ. ಒಂದ್ ಚಿಕ್ಕ ಮಗು ನೋಡಿದ್ರೆ ಅದು ಬಂದು ಅಷ್ಟೊಂದು ಚಿಂತೆ ಮಾಡೋದಿಲ್ಲ, ಯಾಕಂದ್ರೆ ಅದು ಗೊತ್ತು, ಅವ್ರ ತಂದೆ ಬಂದು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಅದ್ರ ಕಾರ್ಯಗಳೆಲ್ಲ ನೋಡ್ಕೋತಾರೆ. ಆದ್ರೆ ಅವ್ರ ಮಗುಗ್ ಬಂದು ವಿಶ್ವಾಸ ಇಲ್ಲ ಅಂದ್ರೆ, ಆ ತಂದೆ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಅದು ತುಂಬಾ ಚಿಂತೆ ಮಾಡುತ್ತೆ. ಯಾಕಂದ್ರೆ ನನ್ನ ತಂದೆ ನನ್ನ ಕೈ ಬಿಟ್ಬಿಟ್ರು, ತಂದೆ ಬಂದು ಅವ್ರನ್ನ ಕುಡುಕರು, ಇಲ್ಲಾಂದ್ರೆ ಅವರು ಓಡೋಗ್ಬಿಟ್ಟಿದ್ದಾರೆ, ಆ ತರ ಇದ್ರೆ ಭಯ ಪಡ್ಬೇಕು. ಆದ್ರೆ ನಾವು ದೇವ್ರು ಬಂದು ನಮ್ಮ ತಂದೆಯಾಗಿರ್ಬೇಕಾದ್ರೆ ಯಾವ ಕಾರ್ಯಕ್ಕೂ ನಾವು ಚಿಂತೆ ಮತ್ತೇನೋ ಕೊರತೆ ಬಂದು ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅವ್ರು ಬಂದು ಟರ್ನ್ ಯುವರ್ ವರೀಸ್ ಟು ಪ್ರೇಯರ್ ಅಂತ ಒಬ್ರು ಹೇಳ್ತಾರೆ. ನಮ್ ಚಿಂತೆ ಮಾಡುವ ಕಾರ್ಯಗಳನ್ನ ನಾವು ಪ್ರಾರ್ಥನೆಯಾಗಿ ಬದಲಿಸಿ ಏನ್ ಮಾಡ್ಬೇಕು, ಅದನ್ನ ಬಿಟ್ಟು ಬಿಡ್ಬೇಕು. ಕೆಲವು ಕಾರ್ಯಗಳು ಚಿಂತೆ ಬರತ್ತೆ, ಆ ಚಿಂತೆಗಳನ್ನ ದೇವ್ರ ಕರದಲ್ಲಿ ನಾವು ಕೊಡಕ್ಕೆ ಕಲ್ತ್ಕೋಬೇಕು. ಆ ತರ ಕಲ್ತ್ಕೊಂಡ್ರೇನೆ ನಮ್ಮ ಜೀವನದಲ್ಲಿ ಸಮಾಧಾನವಾಗಿ ದೇವ್ರು ಕೊಡೋ ಒಂದು ಸಮಾಧಾನ ಬಂದು ನಮ್ಗಿರತ್ತೆ. ಟರ್ನ್ ಯುವರ್ ವರೀಸ್ ಟು ಪ್ರೇಯರ್. ಆ ಕಾರ್ಯನ ನಾವು ಜ್ಞಾಪಕ ಇಟ್ಕೊಳ್ಳೋಣ. ಇವತ್ತು ಮಿಷನರಿ ಸ್ಟೋರಿ ಬಂದು ಜಾನ್ ಕ್ಯಾಲ್ವಿನ್ ಅವ್ರ ಬಗ್ಗೆ ಸ್ವಲ್ಪ ಒಂದು 5 ನಿಮಿಷ ನೋಡೋಣ. ಇವ್ರು ನೋಡಿದ್ರೆ ಒಂದು ಫ್ರೆಂಚ್ ಥಿಯಾಲಜಿ, ಫ್ರಾನ್ಸ್ ಅಲ್ಲಿ 1509 ಇಸ್ವಿಯಲ್ಲಿ ಇವ್ರು ಹುಟ್ಟುತ್ತಾರೆ. ಒಂದು ಕ್ಯಾಥಲಿಕ್ ಫ್ಯಾಮಿಲಿನಲ್ಲಿ ಹುಟ್ಟುತ್ತಾರೆ. ಕ್ಯಾಥಲಿಕ್ ಆಗಿ ಹುಟ್ಟಿದ್ರು. ಅದರಲ್ಲಿ ಎಷ್ಟೋ ಕಾರ್ಯಗಳು ಬಂದು ಅವ್ರು ಬೈಬಲ್ ಓದ್ಬೇಕಾದ್ರೆ ಅವ್ರಿಗೆ ದೇವರ ಒಂದು ಪವಿತ್ರ ಆತ್ಮ ಬಂದು ಟೀಚ್ ಮಾಡ್ತಾರೆ, ಈ ಕಾರ್ಯಗಳೆಲ್ಲ ಸರಿ ಇಲ್ಲ, ಈ ಕಾರ್ಯಗಳು ಸರಿ ಇಲ್ಲ ಅಂತ ಟೀಚ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಪ್ರೊಟೆಸ್ಟೆಂಟ್ ರಿಫಾರ್ಮೇಶನ್ ಅಂತ ಆ ಟೈಮಲ್ಲಿ ನಡೀತಾ ಇರತ್ತೆ. ಇವ್ರು ಏನ್ ಮಾಡ್ತಾರೆ, ನಾನು ಬೈಬಲ್ ಪ್ರಕಾರ ನಡಿಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಆ ಕಾರ್ಯಗಳನ್ನ ಇದ್ ಮಾಡ್ತಾರೆ. ಆ ಟೈಮಲ್ಲಿ ಮಾರ್ಟಿನ್ ಲೂಥರ್ ಅವರು ಆ ಟೈಮಲ್ಲಿ ಅವ್ರು ಒಂದು ರಿಫಾರ್ಮೇಶನ್ ಇದ್ ಮಾಡಿರ್ತಾರೆ. ಇವಾಗ ಅವರು ಈ ತರ ಬೈಬಲ್ ಪ್ರಕಾರ ನಡಿಬೇಕು ಅಂತ ಇದ್ ಮಾಡಿದ ತಕ್ಷಣ ಇಲ್ಲಿ ಬಂದು ತುಂಬಾ ಜನ ಇವ್ರನ್ನ ಎದುರಿಸ್ತಾರೆ. ಅವ್ರ ಕುಟುಂಬದಿಂದ ಕೂಡ ಇದ್ ಮಾಡ್ಬಿಡ್ತಾರೆ. ಅವ್ರನ್ನ ಏನ್ ಮಾಡ್ಬಿಡ್ತಾರೆ, ಊರಿಂದಾನೇ ಅವ್ರನ್ನ ಓಡಿಸ್ಬಿಡ್ತಾರೆ. ಅವರು ಅಲ್ಲಿಂದ ಹೋಗ್ಬಿಟ್ಟು ಜೆನೀವಾ ಅಂತ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಇರ್ತಾರೆ. ಅಲ್ಲೋಗಿ ಅವ್ರ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊಂದ್ ಕಡೆ ಫಸ್ಟ್ ಹೋಗ್ತಾರೆ. ಅವ್ರ ಮನೆಯಿಂದ ಅವ್ರ ಊರಿಂದ ಓಡಿಸಿದ್ಮೇಲೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಎಲ್ಲ ಕಡೆನೂ ಪರ್ಸಿಕ್ಯೂಷನ್ ಇರುತ್ತೆ.
ಲಾಸ್ಟಲ್ಲಿ ಜೆನಿವಾ ಅನ್ನೋ ಅಂತ ಒಂದು ಜಾಗದಲ್ಲಿ ಹೋಗಿ ಅಲ್ಲಿಂದ ಅವ್ರೇನ್ ಮಾಡ್ತಾರೆ, ಒಂದು ಸೇವೆನ ಶುರು ಮಾಡ್ತಾರೆ. ಇವತ್ತು ಕೂಡ ನಾವು ನೋಡಿದ್ರೆ ಕ್ಯಾಲ್ವಿನಿಸಮ್ ಅಂತಾರೆ, ಕ್ಯಾಲ್ವಿನಿಸ್ಟ್ ಅಂತಾರೆ. ಅದು ಬಂದು ತುಂಬಾ ಒಂದು ಫೇಮಸ್, ಯಾಕಂದ್ರೆ ಇವ್ರು ಬಂದು ಸಿಸ್ಟಮ್ಯಾಟಿಕ್ ಥಿಯಾಲಜಿ ಅಂತ ಒಂದು ಬೈಬಲ್ನ ಹೇಗೆ ನಾವು ಒಂದು ಸಿಸ್ಟಮ್ ಆಗಿ ಓದೋದು, ಅದ್ರ ಬಗ್ಗೆ ಕೆಲವು ಡಾಕ್ಟ್ರಿನ್ಸ್ ಎಲ್ಲ, ಒಂದು ನ್ಯೂ ಟೆಸ್ಟಮೆಂಟ್ ಡಾಕ್ಟ್ರಿನ್ಸ್ ಎಲ್ಲ ಇದು ಮಾಡ್ತಾರೆ. ಮೈನ್ ಆಗಿ ಅದ್ರಲ್ಲಿ ಅವ್ರು ಮಾಡಿದ್ ಬಂದು ಪ್ರೀ ಡೆಸ್ಟಿನೇಷನ್ ಅಂತ ಇತ್ತು. ದೇವ್ರು ಬಂದು ನಮ್ಮನ್ನೇ ಯಾರ್ಯಾರ ರಕ್ಷಣೆ ಹೊಂದಬೇಕು ಅಂತ ಫಸ್ಟೇ ಆಯ್ಕೆ ಮಾಡಿದ್ದಾರೆ ಅಂತ, ಪ್ರೀ ಡೆಸ್ಟಿನೇಷನ್. ಅವ್ರು ಬಂದು ಅದನ್ನ ತುಂಬಾ ಎಂಫಸಿಸ್ ಮಾಡ್ತಾರೆ. ಆಮೇಲೆ ಬೈಬಲ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಬೈಬಲ್ ಎಲ್ಲರೂ ಆ ಕಾಲದಲ್ಲೆಲ್ಲ ಬರೀ ಪ್ರೀಸ್ಟ್ ಮಾತ್ರನೇ, ಕ್ಯಾಥಲಿಕ್ ಪ್ರೀಸ್ಟ್ ಇರ್ತಾರೆ, ಅವ್ರು ಮಾತ್ರನೇ ಬೈಬಲ್ ಓದಕ್ಕಾಗೋದು ಅಂತ ಒಂದು ರೂಲ್ ಇತ್ತು. ಆದ್ರೆ ಇವರು ಮಾರ್ಟಿನ್ ಲೂಥರ್ ಮತ್ತೆ ಜಾನ್ ಕ್ಯಾಲ್ವಿನ್ ಇವರೆಲ್ಲ ಏನ್ ಮಾಡ್ತಾರೆ, ನೀವು ಜನರು ಓದ್ಬೇಕು, ಜನರು ಬಂದು ದೇವ್ರ ಏನ್ ಹೇಳಿದ್ದಾರೆ ಅಂತ ನೀವು ಸ್ವಂತವಾಗಿ ಓದಿ ತಿಳ್ಕೊಂಡು ದೇವ್ರ ಹತ್ರ ಬನ್ನಿ, ದೇವ್ರ ಒಂದು ಮಾರ್ಗದಲ್ಲಿ ನಡೀರಿ ಅಂತ ಆ ಕಾರ್ಯಗಳನ್ನ ಇವರು ಹೇಳ್ಕೊಟ್ರು. ಇವರು ಜೀವನದಲ್ಲಿ ನೋಡಿದ್ರೆ ಎಷ್ಟೊಂದು ಕಷ್ಟಗಳು ಕೂಡ ಬರುತ್ತೆ. ನಾವು ಬೇರೆ ಬೇರೆ ಕಡೆ ಓಡ್ತಾ ಇರ್ತಾರೆ, ಯಾಕಂದ್ರೆ ಪರ್ಸಿಕ್ಯೂಷನ್ ಇಂದ ಅವ್ರ ಮಗು ಕೂಡ ಒಂದು ತೀರೋಗತ್ತೆ. ಆದ್ರೆ ಇವ್ರು ಬಂದು ಪ್ರೀಚಿಂಗ್ ನ ಬಿಡೋದಿಲ್ಲ, ಆ ಮಿನಿಸ್ಟ್ರಿನ ಬಿಡೋದಿಲ್ಲ. ಯಾಕಂದ್ರೆ ದೇವ್ರು ಒಂದು ಮನುಷ್ಯನ ಹಿಡ್ಕೊಂಡಿದ್ರೆ ಅವ್ರು ಬಂದು ಯಾವ ಕಾರ್ಯಕ್ಕೆ ದೇವ್ರು ಆ ಕಾರ್ಯ ಕರೆದಿದಾರೋ ಆ ಕಾರ್ಯನ ಅವರು ಪೂರೈಸ್ತಾರೆ. ಇವ್ರು ಬಂದು ಒಂದು 54 ವರ್ಷ ಇರ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲೋ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾರೆ. ಆಮೇಲೆ ಜನರಿಗೆ ಎನ್ಕರೇಜ್ ಮಾಡ್ತಾರೆ. ಜೆನಿವಾಯಿಂದ ಒಂದು ಬುಕ್ ಕೂಡ, ಮೇನ್ ಆಗಿ ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ಬಂದು ಇನ್ಸ್ಟಿಟ್ಯೂಟ್ಸ್ ಆಫ್ ದ ಕ್ರಿಶ್ಚಿಯನ್ ರಿಲಿಜನ್. ಅದು ಬಂದು ಅವ್ರು ಏನೇನು ಡಾಕ್ಟ್ರಿನ್ಸ್ ಇದೆಯೋ ಅದ್ರ ಬಗ್ಗೆ ಎಲ್ಲ ಅದರಲ್ಲಿ ಇರುತ್ತೆ. ಲಾಸ್ಟಲ್ಲಿ ಅವ್ರು ಮರಣ ಹೊಂದಿದ್ಮೇಲೆ ಅವ್ರಿಗೆ ಒಂದು ಕಂಡೀಷನ್ ಹಾಕ್ತಾರೆ, ನನ್ ಮರಣ ಹೊಂದಿದ್ಮೇಲೆ ನನ್ಗೆ ಎಲ್ಲಿ ನಮ್ಮನ್ನ ಮಾಡ್ತಿರೋ ನನ್ನ ಗ್ರೇವ್ ಅಲ್ಲಿ ಯಾವುದೇ ಒಂದು ಇದಿರಬಾರ್ದು, ಎಲ್ಲಿ ನನ್ ಗೊತ್ತಾಗ್ತೀರಾ ಅಂತ ಗೊತ್ತಾಗ್ಬಾರ್ದು, ಸ್ಥಳ ಗೊತ್ತಾಗ್ಬಾರ್ದು. ಯಾಕಂದ್ರೆ ಅದನ್ನ ಏನ್ ಮಾಡ್ತಾರೆ, ಜನರು ಹೋಗ್ಬಿಟ್ಟು ಅದನ್ನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಅವ್ರನ್ನ ಮಾಡ್ಬಿಡ್ತಾರೆ. ಎಲ್ಲಿ ಅವ್ರನ್ನ ಲಾಸ್ಟ್ ಅಲ್ಲಿ ಫ್ಯೂನರಲ್ ಮಾಡ್ತಾರೆ ಅಂತ ಕೂಡ ಅವ್ರು ಬಂದು ಆ ಜಾಗ ಬಂದು ಮಾರ್ಕ್ ಮಾಡಿರಲ್ಲ. ಆ ತರ ಒಂದು ಜಾನ್ ಕ್ಯಾಲ್ವಿನ್ ಅವ್ರ ಲೈಫ್ ಬಂದು ನಾವು ನೋಡ್ಬೋದು. ಇವತ್ತು ನಾವು ಪ್ರಾರ್ಥನೆ ಮಾಡಿ ಈ ಡಿವೋಷನ್ ಮುಗಿಸೋಣ. ದೇವರೇ, ಇವತ್ತು ಕೂಡ ರಜಾ ನಾವು ಹೇಗೆ ನೀವು ಒಂದು ವಿಶ್ರಾಂತಿ ಕೊಡುವಂತ ದೇವರು ಅಂತ ನಾವು ನೋಡಿದ್ವಿ ಸ್ವಾಮಿ. ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಸ್ವಾಮಿ ಎಷ್ಟೊಂದು ಚಿಂತೆಗಳು, ಎಷ್ಟೊಂದು ಕಷ್ಟಗಳು, ಒಂದು ಕಾರ್ಯಗಳ ರಜಾ ನಮ್ಮ ಮನಸ್ಸನ್ನು ಭಾರಪಡಿಸುತ್ತೆ ಸ್ವಾಮಿ. ಆ ಭಾರಗಳನ್ನು ಹೇಗೆ ನಿಮ್ಮ ಬಳಿ ತರಬೇಕು, ಹೇಗೆ ರಜಾ ನೀವು ನಮ್ಗೊಂದು ಇನ್ವಿಟೇಷನ್ ಕೊಡ್ತಾ ಇದ್ದೀರಾ, ಒಂದು ವಿಶ್ರಾಂತಿ ಕೊಡಕ್ಕೆ ನೀವು ಕಾಯ್ತಾ ಇದ್ದೀರಾ ಸ್ವಾಮಿ. ಆ ಕಾರ್ಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಝೂಮ್ ಕಾಲದಲ್ಲಿರೋ ಒಬ್ಬೊಬ್ರು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಎಲ್ಲ ಕಾರ್ಯಗಳು ರಜಾ, ನಮ್ಮ ಮನಸ್ಸಲ್ಲಿರೋ ಕಾರ್ಯಗಳು, ಚಿಂತೆಗಳು, ಎಲ್ಲ ಕಾರ್ಯಗಳು ನೀವು ಅರ್ತಿದ್ದೀರಾ ಸ್ವಾಮಿ. ಒಂದು ಶಾಂತಿಯುಳ್ಳ ಜೀವನ, ಒಂದು ಸಂತೋಷವಾದ ಜೀವನ, ನಿಮ್ಮ ಪ್ರಸನ್ನತೆಯಲ್ಲಿ ನಾವೆಲ್ಲ ಹೊಂದಿಕೊಳ್ಳುವಂತೆ ರಾಜ ನೀವು ನಿಮ್ಮ ಪವಿತ್ರ ಆತ್ಮದಿಂದ ನಮ್ಮನ್ನು ತುಂಬಿ ನಡೆಸಿ ಸ್ವಾಮಿ, ಆಶೀರ್ವದಿಸಿ. ಬಹಳ ದಿನಗಳಲ್ಲಿ ರಾಜ ನಮ್ಮನ್ನು ಉಪಯೋಗಿಸಿ ದೊಡ್ಡ ಕಾರ್ಯಗಳನ್ನು ನೀವು ಮಾಡಿ ಸ್ವಾಮಿ, ಆಶೀರ್ವದಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್.